ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಫೋಟೋಸ್ ಹೇಗೆ ಡಿಸ್ಪ್ಲೇ ಮಾಡೋದು ನೋಡೋಣ. ಇನ್ಸರ್ಟ್ ಓಪನ್ ಮಾಡ್ಕೊಳ್ಳಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಬ್ಲ್ಯಾಂಕ್ ಅಂತ ಕ್ಲಿಕ್ ಮಾಡಿ ಟಿಕ್ ಮಾಡಿಕೊಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ಯಾನ್ವಾಸಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕು, ಯೂಟ್ಯೂಬ್ ಬೇಕು, ಇನ್ಸ್ಟಾಗ್ರಾಮ್ ಬೇಕು, ಟಿಕ್ಟಾಕ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡ್ಯೂರೇಷನಿಗೆ ಬಂದುಬಿಟ್ಟು ನಿಮ್ಮದು ಡ್ಯೂರೇಷನ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ಗ್ರೌಂಡಿಗೆ ಹೋಗ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕು, ನಾನು ಇಲ್ಲಿ ಪಿಂಕ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಆ ಥರ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು PIPಗೆ ಹೋಗ್ಬಿಟ್ಟು ನಿಮಗೆ ಯಾವ್ಯಾವ ಫೋಟೋಸ್ ಬೇಕೋ ಅದನ್ನು ಒಂದೊಂದೇ ಸಿಂಗಲ್ನ ಸೆಲೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ PIPಗೆ ಹೋಗ್ಬಿಟ್ಟು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ಇದೇ ಥರ ಎಷ್ಟು ಫೋಟೋಸ್ ಬೇಕಾದರೂ ಸ್ಕ್ರೀನಲ್ಲಿ ಫಿಟ್ ಮಾಡ್ಕೋಬೋದು. ನೋಡ್ಬೋದು. ಬಟ್ ಏನು ಅಂತಂದರೆ ಪ್ರತಿಯೊಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ PIPಗೆ ಹೋಗ್ಬಿಟ್ಟೆ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ಕೆಳಗಡೆ ಒಂದೇ ಸಿಂಗಲ್ ಫೋಟೋಸು ಸಪ್ರೇಟ್ ಬರ್ತಾಯಿದೆ. ಇದರಲ್ಲಿ ನಾವು ಅಟ್ ಎ ಟೈಮ್ ಅಷ್ಟು ಫೋಟೋಸು ಡಿಸ್ಪ್ಲೇ ಆಗೋ ಥರನೂ ಮಾಡ್ಕೋಬೋದು. ಒಂದು ಫೋಟೋಸು ಡಿಸ್ಪ್ಲೇ ಆಗೋ ಥರ ಮಾಡ್ಕೋಬೋದು. ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಫಿಕ್ಸ್ ಆದಮೇಲೆ ನೋಡ್ಬೋದು ಇಲ್ಲಿ ನೆಕ್ಸ್ಟು ನೋಡ್ತಿದ್ದೀರಾ ಸಿಂಗಲ್ ಫೋಟೋಸ್ಗೆ ಹೋಗ್ಬಿಟ್ಟು ನೀವು ಸಪ್ರೇಟು ಒಂದೊಂದು ಫೋಟೋಸು ಸಪ್ರೇಟಾಗಿ ಸಿಂಗಲಾಗಿ ಡಿಸ್ಪ್ಲೇ ಆಗಬೇಕು ಅಂತಂದರೆ ಫಸ್ಟ್ ಫೋಟೋಸ್ನ ಲೆಂತ್ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋನ ಅದಕ್ಕಿಂತ ಲೆಂತ್ ಸ್ವಲ್ಪ ಕಡಿಮೆ ಮಾಡಿ. ಅದೇ ಥರ ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫೋಟೋ ಫಸ್ಟ್ ಡಿಸ್ಪ್ಲೇ ಆಗಬೇಕು, ಸೆಕೆಂಡ್ ಯಾವ್ದು ಡಿಸ್ಪ್ಲೇ ಆಗಬೇಕು ಆ ಥರ. ನೋಡ್ಬೋದು ಇಲ್ಲಿ ನಾನು ಫಸ್ಟ್ ಫೋಟೋ ಡ್ಯೂರೇಷನ್ ಜಾಸ್ತಿ ಇಟ್ಟಿದ್ದೀನಿ, ಕೆಳಗಡೆಯಿಂದ ಸೆಕೆಂಡ್ ಫೋಟೋಸ್ ಅದರದ್ಕಿಂತ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಥರ್ಡ್ ಫೋಟೋಸ್ ಕಡಿಮೆ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ ಯಾವ ಥರ ಡ್ಯೂರೇಷನ್ ಕಡಿಮೆ ಮಾಡ್ಬೋದು ಅಂತೇಳಿ. ಸ್ವಲ್ಪ ಕ್ರಾಪ್ ಮಾಡಿಕೊಂಡ್ರೆ ಆಯಿತು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಫಿಲ್ಟರ್ಗೆ ಹೋಗ್ಬಿಟ್ಟು ನೀವು ಪರ್ಟಿಕ್ಯುಲರ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಿಲ್ಟರ್ಗೆ ಹೋದರೆ ನಿಮಗೆ ಯಾವ ಥರ ಫಿಲ್ಟರ್ ಬೇಕಾದರೂ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಎಕ್ಸಾಂಪಲ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ತಾ ಇದ್ದೀನಿ ನೋಡಿರಿ. ಅದೇ ಥರ ಸಪ್ರೇಟ್ ಒಂದೊಂದು ಫೋಟೋಸ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ಟರ್ಗೆ ಹೋಗ್ಬಿಟ್ಟು ಫಿಲ್ಟರ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೀವು ಸ್ಟಿಕ್ಕರ್ಸಿಗೆ ಹೋದರೆ ತುಂಬ ಥರ ಸ್ಟಿಕ್ಕರ್ಸು, ಟೆಕ್ಸ್ಟು, ನಿಮಗೆ ಯಾವ ಥರ ಸ್ಟಿಕ್ಕರ್ಸ್ ಬೇಕೋ ಆ ಥರ ಸ್ಟಿಕ್ಕರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಟೆಕ್ಸ್ಟ್ ಫಾರ್ಮ್ಯಾಟ್ಸು ಸಿಗುತ್ತೆ ಅಲ್ಲಿ ಸ್ಟಿಕ್ಕರ್ಸಿಗೆ ಹೋದರೆ. ಮತ್ತು ಈ ಥರ ಬ್ಲಿಂಕ್ ಆಗೋ ಥರ, ನಾನಿಲ್ಲಿ ಎಕ್ಸಾಂಪಲ್ಗೆ ಬ್ಲಿಂಕ್ ಆಗೋ ಥರ ಸಪ್ರೇಟ್ ಒಂದು ಫೋಟೋಸ್ಗೂ ಸೆಲೆಕ್ಟ್ ಮಾಡಿ ಇದೇನಿಲ್ಲ ಸ್ಟಿಕ್ಕರ್ಸ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಸ್ಟಿಕ್ಕರ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಮೇಲೆ ಬೇಕೋ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಡ್ರ್ಯಾಗ್ ಮಾಡಿದರೆ ಬರುತ್ತೆ. ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಅದು ಎಷ್ಟು ಟೈಮು ಡಿಸ್ಪ್ಲೇ ಆಗಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ಫೋಟೋ ಫುಲ್ಲು ಸ್ಟಿಕ್ಕರ್ಸೇ ಡಿಸ್ಪ್ಲೇ ಆಗ್ತಾಯಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಸ್ವಲ್ಪ ಡ್ಯೂರೇಷನ್ನ ಕಡಿಮೆ ಮಾಡ್ಕೊಳ್ಳಿ. ಡ್ಯೂರೇಷನ್ ಕಮ್ಮಿ ಮಾಡೋದು ಮೀನ್ಸ್ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡಿದರೆ ಮುಗ್ದೋಗುತ್ತೆ. ನೋಡ್ತಾ ಇದ್ದೀರಾ ನಾನು ಇಲ್ಲೆಲ್ಲ ಫೋಟೋಸ್ಗೂ ಹಾಕಿ ತೋರಿಸ್ತಾ ಇದ್ದೀನಿ. ಬಿಫೋರ್ ಫೋಟೋ ಡಿಸ್ಪ್ಲೇನಾದರೂ ಸೆಟ್ ಮಾಡ್ಬೋದು, ಆಫ್ಟರ್ ಫೋಟೋ ಡಿಸ್ಪ್ಲೇ ಮೇಲೆ ನೋಡ್ಬೋದು. ಇಲ್ಲಿ ಯಾವ ಥರ ಸ್ಟಿಕ್ಕರ್ಸು, ಬ್ಲಿಂಕೆಟ್ಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ಡಿಸ್ಪ್ಲೇ ಆಗುತ್ತೆ. ಸಪ್ರೇಟ್ ಒಂದೊಂದು ಫೋಟೋಕ್ಕೂ ಹಾಕಿ ತೋರಿಸಿದ್ದೀನಿ ನೋಡಿ. ನೆಕ್ಸ್ಟು ಇಲ್ಲಿ ಸೆಂಟ್ರಲ್ಲಿ ಏನಾದರೂ ಆರ್ಟ್ ಬರೋ ಥರ, ಏನಾದರೂ ಫುಲ್ ಕಲರ್ಫುಲ್ಲಾಗಿ ಬರೋ ಥರ ಹಾಕೋತಿದ್ರೆ ಸೆಂಟ್ರಲ್ಲಿ ಪ್ಲೇಸ್ ಮಾಡಿದರೆ ಅದೇ ಥರ ಆಗುತ್ತೆ. ನೋಡ್ಬೋದು. ನೆಕ್ಸ್ಟು ಮ್ಯೂಸಿಕ್ಕಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಥರ ಮ್ಯೂಸಿಕ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ಡೌನ್ಲೋಡ್ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಯೂಸ್ ಕೊಟ್ಟರೆ ಆ ಮ್ಯೂಸಿಕ್ಕು ಈ ಸ್ಕ್ರೀನಿಗೆ ಅಟ್ಯಾಚ್ ಆಗುತ್ತೆ. ನೋಡಿ ಈ ಥರ ನಿಮಗೆ ಮ್ಯೂಸಿಕಲ್ಲಿ ಯಾವ ರಿಲಿಕ್ಸ್ ಇಷ್ಟ ಆಗುತ್ತೋ ಅಷ್ಟನ್ನು ಮಾತ್ರ ಕ್ರಾಪ್ ಮಾಡಿಕೊಂಡು ಡಿಸ್ಪ್ಲೇ ಆಗೋ ಥರ ಮಾಡ್ಬೋದು. ನೋಡಿ ಇಲ್ಲಿ ನಾನು ಅಷ್ಟು ಬೇಕು ಅಂತ ಅಷ್ಟು
ವೆಸ್ಟಿಂದ ಬೇಡ, ಸೆಂಟ್ರಲ್ ಮಾತ್ರ ರಿಲೀಕ್ಸ್ ಚೆನ್ನಾಗಿದೆ ಅಂತೇಳಿ ಸೆಂಟ್ರಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಟಿಕ್ ಮಾರ್ಕ್ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. Thank you for watching. Please subscribe to my channel.